ನಾವು ಇವತ್ತೊಂದು ಸಖತ್ತಾಗಿ ಒಂದು ಸಾಸಿವೆಯನ್ನು ಮಾಡ್ತಾಯಿದ್ದೀವಿ. ಸೂಪರ್ ಆಗಿರುತ್ತೆ. ಒಮ್ಮೆ ಆದರೂ ಟ್ರೈ ಮಾಡಿ ನೋಡಬೇಕು ನೀವು, ಹೇಗಿರುತ್ತೆ ಅಂತ ನೀವೇ ಹೇಳ್ತೀರಾ ಆಮೇಲೆ. ಎಲ್ಲರಿಗೂ ನಮಸ್ಕಾರ, ನನ್ನ ವಿದ್ಯಾಸ್ ಕಿಚನಿಗೆ ಸ್ವಾಗತ ಸುಸ್ವಾಗತ. ಸ್ಟಾರ್ಟ್ ಮಾಡೋಣ, ಓಕೆನಾ? ಈಗ ಫಸ್ಟ್ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಹಾಗೆ ಸಾಸಿವೆ ಕಾಳನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಸಾಕು. ನಾನಿಲ್ಲಿ ತೆಂಗಿನ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಮತ್ತು ಆಲೂವಿಂದ ಸಾಸಿವೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಕ್ಯಾಪ್ಸಿಕಮನ್ನು ಚಿಕ್ಕದಾಗಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ, ಜಾಸ್ತಿ ಏನು ಹಾಕ್ತಾಯಿಲ್ಲ. ಒಂದೇ ಆಲೂ ತೊಗೊಂಡಿದ್ದೀನಿ, ಆಲೂಗಡ್ಡೆ. ಅದನ್ನು ಕುಕ್ಕರಿಗೆ ಹಾಕಿ ವಿಸಿಲ್ ಮಾಡಿಟ್ಟಿದ್ದೀನಿ. ಇಲ್ಲಿ ಒಂದೇ ಆಲೂಗಡ್ಡೆಯನ್ನು ಬೇಯಿಸಿಟ್ಕೊಂಡಿದ್ದೀನಿ. ಈಗ ಚಿಟ ಚಿಟ ಅಂತ ಸಾಸಿವೆ ಸಿಡಿತಾ ಇದೆಯಲ್ಲ, ಆವಾಗ ಈ ಕ್ಯಾಪ್ಸಿಕಮ್ಮನ್ನು ಹಾಕ್ತಾಯಿದ್ದೀನಿ. ಬಹಳನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಊಟಕ್ಕೆ. ಇದು ಫುಲ್ ಡ್ರೈ ಆಗಬೇಕು. ಇದು ಡ್ರೈ ಆಗದೇ ಇದ್ದರೆ ಚೆನ್ನಾಗಾಗಲ್ಲ. ಈ ಕಡೆ ಕಾಯಿ ತುರಿಯನ್ನು ತಗೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ, ಜಾಸ್ತಿ ಏನು ಬೇಕಾಗಿಲ್ಲ. ಕ್ವಾಂಟಿಟಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಒಂದು 5 ಜನ ಇದ್ದರೆ ಒಂದು ಕಡಿ ಕಾಯನ್ನು ಹಾಕ್ಬೋದು. ಹಾಗೆ ಇದನ್ನು ಗ್ರೈಂಡ್ ಮಾಡಿಕೊಂಡು ತರ್ತೇನೆ. ಇದಿಲ್ಲಿ ಫ್ರೈ ಆಗ್ತಾ ಇರಲಿ. ಈಗ ಇಲ್ಲಿ ಕಾಯನ್ನು ಗ್ರೈಂಡ್ ಮಾಡಿ ತಂದಿದ್ದೇನೆ. ಅದಕ್ಕೆ ಈ ಆಲೂ ಬೇಯಿಸಿಟ್ಕೊಂಡಿದ್ವಲ್ವ, ಅದನ್ನು ನೂರಿತಾ ಇದ್ದೇನೆ. ಅಂದರೆ ಮ್ಯಾಶ್ ಮಾಡಿ, ಸ್ವಲ್ಪ ಮ್ಯಾಶ್ ಮಾಡಿ ಹಾಕೋಬೇಕು. ಹಾಗೆ ಕ್ಯಾಪ್ಸಿಕಮ್ ಕೂಡ ಡ್ರೈ ಆಗ್ತಾ ಇದೆ. ಅದು ತಣ್ಣಗಾದ್ಮೇಲೆ ಇದಕ್ಕೆ ಹಾಕಬೇಕು ಸಾಸಿವೆಗೆ. ಮತ್ತೆ ಒಗ್ಗರಣೆ ಅವಶ್ಯಕತೆ ಇಲ್ಲ, ತುಂಬ ಚೆನ್ನಾಗಾಗುತ್ತೆ. ಉಪ್ಪು ಮತ್ತು ಮೊಸರು 2 ಹಾಕಿದರೆ ರೆಡಿ ಆಗುತ್ತೆ. ಈಗ ಇದಕ್ಕೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಹಾಗೆ ಮೊಸರು, ಗಟ್ಟಿ ಮೊಸರು ನಡೆಯುತ್ತೆ, ಚೆನ್ನಾಗಾಗುತ್ತೆ. ಒಂದೇ 1 ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ಈಗ ಇದು ಫುಲ್ ತಣ್ಣಗಾಗಿದೆ ಕ್ಯಾಪ್ಸಿಕಮ್ಮು. ಇದಕ್ಕೆ ಹಾಕಿಬಿಡೋಣ. ಅದನ್ನು ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈಗ ಸಾಸಿವೆ ರೆಡಿ ಆಯಿತು. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್ ಆಲ್.